ವೆಲ್ಕಮ್ ಟು ಮೀ ಮೈಂಡ್ಸ್ ಚಾನಲ್. ಆ್ಯಕ್ಚುಲಿ ನಮ್ಮ ವಯನಾಡ್ ಟ್ರಿಪ್ಪಲ್ಲಿ ಫಸ್ಟ್ ಪಾರ್ಟ್ ನೋಡಿರ್ತೀರ, ಮೈಸೂರು ರೋಡ್ ಟ್ರಿಪ್ಪು. ಇದು ಸೆಕೆಂಡ್ ಪಾರ್ಟ್. ಆನ್ ದ ವೇ ವಯನಾಡ್ ಹೋಗ್ಬೇಕಾರೆ ಮೈಸೂರಲ್ಲಿ ಸೆಂಟ್ ಫಿಲೋಮಿನಾ ಚರ್ಚಿಗೆ ನಮ್ಮ ಫ್ಯಾಮಿಲಿ ಭೇಟಿ ಕೊಟ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದು ಫೋಟೋಸ್ಗಳನ್ನೂ ತೊಗೊಂಡ್ವಿ. ಆನಂತರ ಮೈಸೂರಿನ ಫೇಮಸ್ ಹನುಮಂತು ಬಿರಿಯಾನಿ, ನಾವು ಹನುಮಂತು ಬಿರಿಯಾನಿ ತಿನ್ನೋಣ ಅಂತ ಹೋಗಿದ್ವಿ. ನಾನಂತೂ ಈ ಬಿರಿಯಾನಿ ತಿಂದು ತುಂಬ ದಿವಸಗಳಾಗೋಗಿತ್ತು. ಇಲ್ಲಿ ಯಾರೆಲ್ಲ ಭೇಟಿ ಕೊಟ್ಟಿದ್ದಾರೋ ಅವರಿಗೆ ಈ ಟೇಸ್ಟ್ ಬಗ್ಗೆ ಗೊತ್ತಿರುತ್ತೆ. ನನ್ನ ವೈಫು ಮತ್ತು ನನ್ನ ಮಗ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಅವರಂತೂ ಎಂಜಾಯ್ ಮಾಡಿದ್ರು ಬಿರಿಯಾನಿನ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ರೈಟ್ಲಿ ಬರ ಮೈಸೂರು ಪ್ಯಾಲೇಸ್. ಮೈಸೂರಲ್ಲಿ ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚರ್ಚು, ಆನಂತರ ಊಟ ಮಾಡಿದ್ದು, ಆನಂತರ ಹಂಗೆ ಸೈಡ್ ವಿಸಿಟು, ಪ್ಯಾಲೇಸು ಅದೆಲ್ಲ ಮುಗಿಸ್ಕೊಂಡು ಇವಾಗ ಮೈಸೂರಿಂದ ಹೊರಡೆ ಬಂದು ಗುಂಡ್ಲುಪೇಟೆ ಕಡೆ ಹೊರಟಿದ್ದೀವಿ. ನಂಜನಗೂಡು ಗುಂಡ್ಲುಪೇಟೆ ಒಂದು 60 ಕಿಲೋಮೀಟ್ರ್ ಇದೆ ಅನಿಸುತ್ತೆ. இவங்க குருலப்பேட்டை கிராஸ் பண்ணியிருக்கோம். கிராஸ் பண்ணி ஒரு 5 கிலோமீட்டர் முன்னுக்கு வந்திருக்கோம். மைசூர்லேருந்து ஒரு 50 கிலோமீட்டர், பெங்களூர்லேருந்து ஒரு 200 கிலோமீட்டர் வந்திருக்கோம். இப்போ நெக்ஸ்ட்டு பண்டிபுரா ஃபாரஸ்ட் என்ட்ராக போகிறோம். அந்த வேலை பண்டிபுரா ஃபாரஸ்ட்டில் எது மாதிரியான அனிமல்ஸ் பார்க்க போகிறோம், எப்படி இருக்க போகுது அந்த ட்ராவல் அப்படிங்கிறத பார்க்கலாம் கொஞ்ச நேரத்தில். ஸ்டே டியூன்ட். ಫೈನಲಿ ನಾವು ಬಂಡೀಪುರ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ಎಂಟ್ರಾದ್ವಿ. ಚೆಕ್ ಪೋಸ್ಟಲ್ಲಿ ಚಿಕ್ಕ ಪುಟ್ಟ ಚೆಕ್ಕಿಂಗ್ ಇತ್ತು ಅಷ್ಟೇ. ಆನಂತರ ಫಾರೆಸ್ಟ್ ರೋಡ್ ಎಂಟ್ರಾದ್ವಿ. ನನ್ನ ಮಗ, ಅಪ್ಪ ಫಾರೆಸ್ಟ್ ಎಂಟ್ರಾಗ್ಬಿಟ್ವಾ, ಫಾರೆಸ್ಟಿಗೆ ಬಂದ್ಬಿಟ್ವಾ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೈಲ್ಡ್ ಅನಿಮಲ್ಸ್ನ ನೋಡ್ಬೋದು ಅಂತ. ನೋಡೋಣ ಅವನ ಕ್ಯೂರಿಯಾಸಿಟಿಗೆ ಯಾವ ಥರ ಅನಿಮಲ್ಸ್ ಸಿಗುತ್ತೆ, ನಾವು ನೋಡ್ತೀವಿ ಅಂತ. Glass open. Gadi. ನೋಡಿದ್ರಲ್ಲ, ಫಾರೆಸ್ಟ್ ಎಂಟ್ರ್ ಆದ ತಕ್ಷಣ ಅಷ್ಟೊಂದು ಜಿಂಕೆಗಳು ನೋಡಿದ್ವಿ. ನಮಗಂತೂ ತುಂಬ ಸಂತೋಷ ಆಯಿತು. ನನ್ನ ಮಗನಿಗೂ ಅಷ್ಟೇ ತುಂಬ ಹ್ಯಾಪಿ. ಯಾಕೆಂದರೆ ವೈಲ್ಡಲ್ಲಿ ಎಷ್ಟೊಂದು ಅನಿಮಲ್ಸ್ನ ಫ್ರೀಯಾಗಿ ನೋಡೋದು ಯಾರಿಗೆ ತಾನೇ ಹ್ಯಾಪಿ ಇಲ್ಲ ಹೇಳಿ. ದಯವಿಟ್ಟು ಫಾರೆಸ್ಟ್ ಲಿಮಿಟಲ್ಲಿ ಗಾಡಿಗಳನ್ನ ಸ್ಲೋವಾಗಿ ಓಡಿಸ್ಕೊಂಬನ್ನಿ. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ನೋಡಿದೆ, ರೋಡೆಲ್ಲ ಬ್ಲಡ್ ಆಗಿತ್ತು. ಯಾವುದೋ ಗಾಡಿ ಸ್ಪೀಡಾಗಿ ಬಂದು ಪ್ರಾಣಿನ ಹೊಡೆದಿದೆ ಅನಿಸುತ್ತೆ, ಅದೇ ರೋಡೆಲ್ಲ ಬ್ಲಡ್ಡು. ದಯವಿಟ್ಟು ಸ್ಲೋವಾಗಿ ಬಂದರೆ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅದನ್ನು ಸೇವ್ ಮಾಡ್ದಂಗೆ ಆಗುತ್ತೆ. ಅದನ್ನು ಸೇವ್ ಮಾಡಿದ್ರೆ ನಮಗೆ ನಾವೇ ಸೇವ್ ಮಾಡ್ಕೊಂಡಂಗೆ.
ನೋಡಿದ್ರಲ್ಲ ನಾವು ಏನೇನು ಅನಿಮಲ್ಸ್ ಎಲ್ಲ ನೋಡಿದ್ವಿ ಅಂತ, ತುಂಬ ಎಂಜಾಯ್ ಮಾಡಿದ್ದೀವಿ. ಇನ್ನು ಬಂಡೀಪುರಿಂದ ಕೇರಳಗೆ ಹೋಗ್ತಾ ಇದ್ದೀವಿ. ವಯನಾಡಲ್ಲಿ ಏನೇನೆಲ್ಲ ನೋಡ್ತೀವಂತ ಅಪ್ಡೇಟ್ ಮಾಡ್ತೀವಿ. ಇಟ್ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ವಿಡಿಯೋ. ವಾಚ್ ಮಾಡಿ. நாட் பேட். நாங்கள் நினைச்ச அளவுக்கு அந்த அளவுக்கு பார்க்கல, பட் நாட் பேட். ஒரு அளவுக்கு அனிமல்ஸ் பார்த்தோம். எதிர்பார்த்தது பார்த்தோம். ஆனை பார்த்தோம், மான்கள் பார்த்தோம். நீங்களே பார்த்தீங்களா? அந்த அளவுக்கு பார்த்தோம், என்ஜாய் பண்ணோம். நாங்கள் ஒன்லி ஒரு 20 கிலோமீட்டர் 30 கிலோமீட்டர் ஸ்பீடில் தான் வந்தோம். ரொம்ப ஸ்லோவாக வந்தோம். அதான் கொஞ்சம் டைம் டிலே ஆகிடுச்சு. தயவு செஞ்சு லைக் பண்ணுங்கள், ஷேர் பண்ணுங்கள், முக்கியமாக சப்ஸ்கிரைப் பண்ணிங்கன்னா எங்களுக்கு புது வீடியோ, புது ட்ராவலிங் வீடியோ அண்ட் டெக்னிக்கல் வீடியோ ஏதாவது போடுறதுக்கு எங்களுக்கு என்கரேஜாக இருக்கும். அதனால் மறக்காதீங்க, மீ மைண்ட்ஸ் சேனலை சப்ஸ்கிரைப் பண்ணுங்கள், பெல் பட்டன் கிளிக் பண்ணுங்கள், லைக் பண்ணுங்கள், ஷேர் பண்ணுங்கள், ஓகே கமெண்ட் பண்ணுங்கள். ஓகேவா? ஃபைன். இப்போது வயநாடோட இது எப்படி இருக்க போகுது, இன்னும் பார்க்கலாம். Stay tuned.